Hello everyone, welcome our education channel. We learn together GT ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ. ಇದು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗಿನ ಸರಣಿಯನ್ನು ಒಳಗೊಂಡಿದೆ. ನಾವು ಪಾಯಿಂಟ್ಗಳನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಈ ಹಿಂದಿನ ಕ್ಲಾಸಲ್ಲಿ ಸರಣಿ 1 ನೋಡಿದ್ದೇವೆ. ಈ ದಿನ ಸರಣಿ 2 ನೋಡ್ತಾ ಹೋಗೋಣ. 25 ಕ್ವಶನ್ನ ಒಳಗೊಂಡ ಮೊದಲನೇ ಸರಣಿಯನ್ನು ನಾವು ಮುಗಿಸಿದ್ದೇವೆ. ಈ 26ನೇ ಕ್ವಶನು ಮೊದಲನೇದು, ಚಿಪ್ಕೋ ಚಳುವಳಿಯ ನೇತಾರ ಯಾರು ನೋಡೋದಾದರೆ ಸುಂದರ್ಲಾಲ್ ಬಹುಗುಣರವರು. ನೆಕ್ಸ್ಟು, ವೃಕ್ಷಮಾತೆ ಎಂದು ಖ್ಯಾತಿ ಪಡೆದ ಮಹಿಳೆ ಯಾರು? ಸಾಲುಮರದ ತಿಮ್ಮಕ್ಕ. ನೆಕ್ಸ್ಟು, ಸಾಲುಮರದ ತಿಮ್ಮಕ್ಕ ಇವರ ಗೌರವಾರ್ಥಕವಾಗಿ ಕರ್ನಾಟಕದ ಸರ್ಕಾರವು ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ? 2014 ಮತ್ತು 15ನೇ ಸಾಲಿನಲ್ಲಿ ಸಾಲುಮರದ ತಿಮ್ಮಕ್ಕನ ನೆರಳು ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ್ರವರೂಪದ ಖನಿಜ ಎಂದು ಯಾವುದನ್ನು ಗುರುತಿಸ್ತಾರೆ? ಪೆಟ್ರೋಲಿಯಂ ಅನ್ನು. LPG ರ ಪೂರ್ಣ ರೂಪ ನೋಡೋದಾದರೆ ದ್ರವೀಕರಿಸಿದ ನೈಸರ್ಗಿಕ ಅನಿಲ. ನೆಕ್ಸ್ಟ್, ವಾಯು ಈ ಅನಿಲಗಳ ಮಿಶ್ರಣಗಳಿಂದಾಗಿದೆ. ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಆರ್ಗಾನ್ ಮತ್ತು ಇತರೆ ಅನಿಲ ಹಾಗೂ ಧೂಳಿನ ಕಣಗಳ ಮಿಶ್ರಣವನ್ನು ಒಳಗೊಂಡಿರುತ್ತೆ. ಚಿಲುಮೆ ಅಂದ್ರೇನು? ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುವುದನ್ನು ಚಿಲುಮೆ ಅಂತ ಕರೀತಾರೆ. ನೆಕ್ಸ್ಟ್, ಜಲಮಾಲಿನ್ಯ ಕಾರಣದಿಂದಾಗಿ ಉಂಟಾಗುವ ರೋಗಗಳು ನೋಡೋದಾದರೆ ಕಾಲರ, ಅತಿಸಾರ ಮತ್ತು ಆಮಶಂಕೆಗಳು. ಮಲೇರಿಯಾ ರೋಗಕ್ಕೆ ಕಾರಣವಾದ ಜೀವಿ ಯಾವುದು ನೋಡೋದಾದರೆ ಪ್ಲಾಸ್ಮೋಡಿಯಂ ಎಂಬ ರೋಗಾಣು. ಇದೇನಾಗುತ್ತೆ? ಅನಿಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ನೆಕ್ಸ್ಟ್, ಖುಷ್ಕಿ ಬೇಸಾಯ ಅಂದ್ರೇನು? ಮಳೆ ಆಧಾರಿತ ಕೃಷಿ ಬೇಸಾಯ ಪದ್ಧತಿಯನ್ನು ಖುಷ್ಕಿ ಬೇಸಾಯ ಅಂತ ಕರೀತಾರೆ. ಬಂಜರು ಭೂಮಿಯಲ್ಲಿ ಬೆಳೆಯುವಂತಹ ಜೈವಿಕ ಇಂಧನ ಸಸ್ಯ ನೋಡೋದಾದರೆ ಜತ್ರೋಪ ಮತ್ತು ಹೊಂಗೆ ಗಿಡ. ನೆಕ್ಸ್ಟ್, ಸಾಂದ್ರ ಬೇಸಾಯ ಅಂದ್ರೇನು? ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವ ಪದ್ಧತಿಯಾಗಿದೆ. ಇಲ್ಲಿ ಬೆಳೆಗಳನ್ನು ನೋಡೋದಾದರೆ ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ, ತೊಗರಿ ಬೆಳೆಗಳನ್ನು ಇಲ್ಲಿ ಬೆಳೀತಾರೆ. ನೆಕ್ಸ್ಟ್, ಮಿಶ್ರ ಬೇಸಾಯ ಅಂದರೆ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರುಗಳನ್ನು, ಕೋಳಿ, ರೇಷ್ಮೆ ಅಥವಾ ಜೇನುಗಳನ್ನು ಸಾಗಾಣಿಕೆ ಮಾಡೋ ಪದ್ಧತಿಯನ್ನು ಮಿಶ್ರ ಬೇಸಾಯ ಅಂತ ಕರೀತಾರೆ. ಬೆಳೆಗಳನ್ನು ಸಂಗ್ರಹಿಸಲು ಬಳಸುವ ಸಾಂಪ್ರದಾಯಿಕ ವಿಧಾನ ನೋಡೋದಾದರೆ ಹಗೆಯು ಮತ್ತು ಬಿದಿರಿನ ಕಣಜಗಳ ಮೂಲಕ ಸಂಗ್ರಹವನ್ನು ಮಾಡುವುದಾಗಿದೆ. ಸಿರಿಧಾನ್ಯಗಳನ್ನು ನೋಡೋದಾದರೆ ಜೋಳ, ಸಜ್ಜೆ, ಕೂರಲೆ, ಸಾಮೆ, ರಾಗಿ, ಅರ್ಕ, ಬರಗು, ನವಣೆ, ಊದಲು ಇವು ಸಿರಿಧಾನ್ಯಗಳಾಗಿವೆ. ನೆಕ್ಸ್ಟ್, ಕಣ ಎಂದರೇನು? ದ್ರವ್ಯದಲ್ಲಿ ಕಂಡುಬರುವಂಥ ಸೂಕ್ಷ್ಮ ಕಣವನ್ನು ಕಣ ಅಂತ ಕರೀತಾರೆ. ದ್ರವ್ಯದ ಗುಣಲಕ್ಷಣಗಳನ್ನು ನೋಡೋದಾದರೆ ಸ್ಥಳವನ್ನು ಆಕ್ರಮಿಸುತ್ತದೆ, ದ್ರವ್ಯರಾಶಿಯನ್ನು ಹೊಂದಿದೆ, ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಕಂಡುಬರುವುದು, ಉಷ್ಣದಿಂದ ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್, ಉತ್ಪತನ. ವಸ್ತುಗಳು ನೇರವಾಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೂ ಹಾಗೆ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾವಣೆ ಹೊಂದುವ ಪ್ರಕ್ರಿಯೆಯನ್ನು ಉತ್ಪತನ ಅಂತ ಕರೀತಾರೆ. ಇಲ್ಲಿ ವಸ್ತುಗಳ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗಬೇಕಾದ್ರೆ ದ್ರವ ಸ್ಥಿತಿ ಇಲ್ಲಿ ಕಂಡುಬರೋದಿಲ್ಲ. ಅನಿಲ ಸ್ಥಿತಿಯಿಂದ ಘನ ಸ್ಥಿತಿ ಹೋಗಬೇಕಾದ್ರೆ ದ್ರವ ಸ್ಥಿತಿ ಕಂಡುಬರೋದಿಲ್ಲ. ಇಂಥ ಸ್ಥಿತಿನ ಉತ್ಪತನ ಅಂತ ಕರೀತಾರೆ. ಉದಾಹರಣೆ ನೋಡೋದಾದರೆ ಕರ್ಪೂರ ಮತ್ತು ಅಯೋಡಿನ್ ಆಗಿರುತ್ತೆ. ಕರ್ಪೂರವನ್ನು ನಾವು ಬೆಂಕಿಗೆ ಹಾಕಿದರೆ ಅದು ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ, ಹಾಗೆ ಅಯೋಡಿನ್ ಕೂಡ. ಇನ್ನು ದ್ರವ್ಯರಾಶಿ ಎಂದರೇನು? ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಒಟ್ಟು ಮೊತ್ತವನ್ನು ದ್ರವ್ಯರಾಶಿ ಅಂತ ಕರೀತಾರೆ. ಇದರ ಮೂಲಮಾನ ನೋಡೋದಾದರೆ ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ನೋಡೋದಾದರೆ ಕಿಲೋಗ್ರಾಮ್ ಆಗಿರುತ್ತೆ. 1 ಟನ್ ಅಂದರೆ ಎಷ್ಟು ಕ್ವಿಂಟಲು? 1 ಟನ್ ಅಂದರೆ 10 ಕ್ವಿಂಟಲ್. 1 ಕ್ವಿಂಟಲ್ ಅಂದರೆ 100 kg ಆಗತ್ತೆ. ನೆಕ್ಸ್ಟು, ಸಾಂದ್ರತೆ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ಸಾಂದ್ರತೆ ಅಂತ ಕರೀತಾರೆ. ಇದರ ಮೂಲಮಾನ ನೋಡೋದಾದರೆ
ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಬ್ಲೇಡನ್ನು ನೀರಿನಲ್ಲಿ ಸಮಾನಾಂತರವಾಗಿ ಇಟ್ಟಾಗ ಅದು ಮುಳುಗಡೆ ಆಗದೆ ತೇಲಲು ಕಾರಣ ಏನು ಹೇಳಿ. ಸಮಾನಾಂತರವಾಗಿ ಇಟ್ಟಾಗ ಬ್ಲೇಡಿನ ದ್ರವ್ಯರಾಶಿಯು ನೀರಿನ ಮೇಲೆ ಅತಿ ಹೆಚ್ಚಿನ ಪ್ರದೇಶದ ಮೇಲೆ ಹರಡಿಕೊಳ್ಳುವುದು. ಇದರಿಂದ ಒತ್ತಡ ಕಡಿಮೆ ಬೀರೋದ್ರಿಂದ ಮೂಲಕ ತೇಲಲು ಸಹಾಯಕವಾಗುತ್ತೆ. ಒಂದು ಬ್ಲೇಡನ್ನು ನೀರಿನ ಮೇಲೆ ಇಟ್ಟಾಗ, ಸಮಾನಾಂತರವಾಗಿ ಇಟ್ಟಾಗ ಈ ಬ್ಲೇಡಿನ ದ್ರವ್ಯರಾಶಿ ಅತಿ ಹೆಚ್ಚಿನ ಪ್ರದೇಶದ ಮೇಲೆ ಹರಡಿಕೊಳ್ಳುತ್ತೆ. ಅದೇ ಸಮಾನಾಂತರವಾಗಿ ಇಡದೆ ನಾವು ಲಂಬವಾಗಿ ಇಟ್ಟಾಗ ಆ ಕಡಿಮೆ ದ್ರವ್ಯರಾಶಿಯು ನೀರಿನ ಮೇಲೆ ಬ್ಲೇಡಿನ ದ್ರವ್ಯರಾಶಿಯು ಕಡಿಮೆ ಪ್ರದೇಶದ ಮೇಲೆ ಹರಡಿಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅದು ಆಗ ಅಂದರೆ ಲಂಬವಾಗಿಟ್ಟಾಗ ಅದು ಮುಳುಗಡೆ ಆಗುತ್ತೆ. ಅದೇ ಸಮಾನಾಂತರವಾಗಿಟ್ಟಾಗ ಅದು ತೇಲಿಕ್ಕೆ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒತ್ತಡ ಎಂದರೇನು? ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವನ್ನು ಒತ್ತಡ ಅಂತ ಕರೀತಾರೆ. ಇನ್ನು ಪರಮಾಣುಗಳನ್ನು ಆಧರಿಸಿ ದ್ರವ್ಯರಾಶಿಗಳನ್ನು ವರ್ಗೀಕರಣ ಮಾಡೋದಾದರೆ ಧಾತು, ಸಂಯುಕ್ತ, ಮಿಶ್ರಣವಂತ ಮಾಡ್ತಾರೆ. ಕಾಗದವನ್ನು ನೀರಿನ ಮೇಲೆ ಹಾಕಿದಾಗ ಅದು ತೇಲಲು ಕಾರಣ ಏನು ಅಂತ ನೋಡೋದಾದರೆ, ಕಾಗದವು ನೀರಿನ ಮೇಲೆ ಪ್ರಯೋಗಿಸಿದ ಬಲಕ್ಕಿಂತ ನೀರು ಅದರ ಮೇಲೆ ಪ್ರಯೋಗಿಸಿದ ಬಲವು ಅಧಿಕವಾಗಿರ್ತದೆ. ಅಂದರೆ ನೀರು ಕಾಗದದ ಮೇಲೆ ಪ್ಲವನತಾ ಬಲವನ್ನು ನಾವು ನೀರಿನ ಮೇಲೆ ಕಾಗದದ ಉಂಡೆನೋ ಹಾಕಿದ್ದೇವೆ ಅಂತ ತಿಳ್ಕೊಳ್ಳೋಣ. ಆಗೇನಾಗುತ್ತೆ, ಕಾಗದ ನೀರಿನ ಮೇಲೆ ಪ್ರಯೋಗಿಸುವ ಬಲವು ನೀರು ಕಾಗದ ಮೇಲೆ ಪ್ರಯೋಗಿಸುವ ಬಲಕ್ಕಿಂತ ಅಧಿಕವಾಗಿರುತ್ತದೆ. ಅಂದರೆ ನೀರು ಕಾಗದದ ಮೇಲೆ ಅತಿ ಹೆಚ್ಚಿನ ಬಲವನ್ನು ಪ್ರಯೋಗಿಸುತ್ತದೆ. ಆ ಬಲವನ್ನು ಪ್ಲವನತಾ ಬಲವಂತ ಕರೀತಾರೆ. ಈಗ ಮತ್ತೊಮ್ಮೆ ಹೇಳೋದಾದರೆ, ಕಾಗದವು ನೀರಿನ ಮೇಲೆ ವರ್ತಿಸುವ ಬಲವು ಪ್ಲವನತಾ ಬಲಕ್ಕಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಕಾಗದ ನೀರಿನ ಮೇಲೆ ತೇಲಿಕ್ಕೆ ಸಹಾಯಕ ಆಗತ್ತೆ. ಇಲ್ಲಿವರೆಗೆ 50 ಕ್ವಶನನ್ನು ನೋಡಿದ್ದೇವೆ. ಎರಡನೇ ಸರಣಿಯಲ್ಲಿ ಒಟ್ಟು 25 ಕ್ವಶನ್ಗಳನ್ನು ನಾವು ನೋಡಿರ್ತೇವೆ. ಮುಂದಿನ ಸರಣಿಯಲ್ಲಿ ಇನ್ನೂ 25 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ. ಜೊತೆಗೆ ಈ ಪಾಯಿಂಟ್ಸ್ಗಳನ್ನು ನೀವು ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.